ಸರ್ಕಾರ ರಚನೆಗೆ ಕಸರತ್ತು ಆರಂಭ ಆಗ್ತಾ ಇದೆ. ಪ್ರಮಾಣ ವಚನ ಯಾವಾಗ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇನ್ನು ಅದಕ್ಕೂ ಮುಂಚಿತವಾಗಿ ಅಪಸ್ವರವೂ ಕೂಡ ಶುರುವಾಗಿದೆ. ಬಿಜೆಪಿಯ ಮಹತ್ವಾಕಾಂಕ್ಷೆಯ ಸ್ಕೀಮ್ ಬಗ್ಗೆ ಜೆಡಿಯು ನಾಯಕರು ಅಪಸ್ವರ ಎತ್ತಾ ಇದ್ದಾರೆ. ಅಗ್ನಿವೀರ್ ಅಥವಾ ಅಗ್ನಿಪಥ್ ಯೋಜನೆ, ಅಗ್ನಿವೀರ್ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಮೋದಿ ಸರ್ಕಾರದ ಯೋಜನೆಯ ಬಗ್ಗೆ ಜೆಡಿಯು ಅಪಸ್ವರ ಎತ್ತಿದೆ. ಇದನ್ನ ರಿವ್ಯೂ ಮಾಡಬೇಕು ಅನ್ನೋದು ಈಗ ಚರ್ಚೆಗೆ ಗ್ರಾಸ ಆಗಿದೆ. ಜೊತೆಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆಯೂ ಕೂಡ ಚರ್ಚೆಯಾಗಬೇಕು ಅಂತ ಜೆಡಿಯು ಹೇಳ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ್, ಈಗ ನಾವು ಅಧಿಕಾರಕ್ಕೆ ಬಂದರೆ ಅಗ್ನಿವೀರ್ ಯೋಜನೆಯನ್ನು ರದ್ದುಪಡಿಸ್ತೀವಿ ಅಂತ ಇಂಡಿಯಾ ಮೈತ್ರಿಕೂಟ ಹೇಳಿತು. ಈ ಹಿಂದೆ ಜೆಡಿಯು ಇಂಡಿಯಾ ಮೈತ್ರಿಕೂಟದಲ್ಲೂ ಕೂಡ ಭಾಗಿಯಾಗಿತ್ತು. ಸೊ ಅದರ ಎಫೆಕ್ಟ್ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಬಿಜೆಪಿಗೆ ಈಗ ಉಭಯ ಸಂಕಟ ಈ ಸ್ಕೀಮ್ನ ವಿಚಾರದಲ್ಲಿ. ಖಂಡಿತವಾಗ್ಲೂ ರಕ್ಷಾತ್, ಯಾಕಂದ್ರೆ ಈ ಅಗ್ನಿವೀರ್ ಯೋಜನೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಯಾವಾಗ ಈ ಹಿಂದಿನ ಸರ್ಕಾರ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು 2ನೇ ಬಾರಿಗೆ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡ ನಂತರ ಏನಂದ್ರೆ 3 ವರ್ಷಗಳ ನಂತರ ತೆಗೆದುಕೊಂಡು ಬಂದಂತಹ ಒಂದು ಅಗ್ನಿವೀರ್ ಯೋಜನೆ ಅತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಅದರಲ್ಲೂ ಪ್ರಮುಖವಾಗಿ ಈ ಉತ್ತರಾಖಂಡ, ಉತ್ತರ ಪ್ರದೇಶ, ಅದರ ಜೊತೆಗೆ ಬಿಹಾರ ಈ ಭಾಗದಲ್ಲೇ ಇದರ ಎಫೆಕ್ಟ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಸಿಗ್ತಾ ಇತ್ತು. ನೀವು ಮತ್ತೆ ಬಿಹಾರದಲ್ಲಿ ಸಹಿತ ಈ ಒಂದು ಅಗ್ನಿವೀರ್ ಯೋಜನೆ ಸಂದರ್ಭದಲ್ಲಿ ಬಹಳಷ್ಟು ಬೆಂಕಿ ಏನಂದ್ರೆ ರೈಲುಗಳಿಗೆ ಬೆಂಕಿ ಹಚ್ಚಿರುವಂತಹ ಎಕ್ಸಾಂಪಲ್ಸ್ಗಳು ಸಹಿತ ನೋಡಿದ್ರಿ ನಾವು, ನಿದರ್ಶನಗಳು. ಈಗ ಅದೇ ಒಂದು ಕಾರಣವನ್ನ ಇಟ್ಕೊಂಡು ಈ ಅಗ್ನಿವೀರ್ ಯೋಜನೆಯ ಬಗ್ಗೆ ಪರಾಮರ್ಶೆ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಜೆಡಿಯು ನಾಯಕರುಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಧಾನಿಯವರ ನರೇಂದ್ರ ಮೋದಿ ಅವರು ಈ ಹಿಂದೆ ಆದಂತಹ 2ನೇ ಅವಧಿಯಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರಗಳ ಬಗ್ಗೆ ಮುಂದಿನ ಸರ್ಕಾರದಲ್ಲೂ ಸಹಿತ ಪರಾಮರ್ಶೆ ಮಾಡಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮತ್ತೊಂದು ಪ್ರಧಾನಿಯವರ ಏನಂದ್ರೆ ನರೇಂದ್ರ ಮೋದಿ ಅವರ ಒಂದು ಅತಿ ದೊಡ್ಡ ಕನಸಿನ ಯೋಜನೆ ಇರುವಂತದ್ದು ಒನ್ ನೇಷನ್ ಒನ್ ಎಲೆಕ್ಷನ್. ಅದರ ಮೇಲೂ ಸಹಿತ ಕಪ್ಪು ನೆರಳು ಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಚುನಾವಣೆ ಹೋಗಕ್ಕಿಂತ ಮುಂಚಿತವಾಗಿ ಸರ್ಕಾರ ಏನಂದ್ರೆ ಬಹಳಷ್ಟು ಮುತುವರ್ಜಿನ ತೆಗೆದುಕೊಂಡು ಮಾಜಿ ರಾಷ್ಟ್ರಪತಿಗಳ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಅದಕ್ಕೆ ಒಂದು ಕಮಿಟಿಯನ್ನು ರಚನೆ ಮಾಡಿ ಆ ಕಮಿಟಿ ದೇಶದ ಎಲ್ಲಾ ರಾಜ್ಯಗಳಿಗೆ ಹೋಗಿ ವರದಿಯನ್ನು ತೆಗೆದುಕೊಂಡು ಬಂತು. ಮತ್ತೆ ಅದರ ಜೊತೆಗೆ ಪಾಸಿಟಿವ್ ರಿಪೋರ್ಟ್ ಅನ್ನು ಸಹಿತ ಕೊಟ್ಟಿದೆ. ಪಾಸಿಟಿವ್ ರಿಪೋರ್ಟ್ ಅಂದ್ರೆ ಏನು? ಈಗ ಮುಂದಿನ ದಿನಗಳಲ್ಲಿ ಏನಂತಂದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ತರೋದ್ರಿಂದ ಒಂದು ದೇಶದಲ್ಲಿ 5 ವರ್ಷಗಳ ಕಾಲ ನಡೆಯುವಂತಹ ಚುನಾವಣೆಯ ಏನಂದ್ರೆ ವಿಚಾರಗಳನ್ನ ಏನಂದ್ರೆ ಕುಂದಿಸಬಹುದು. ಮತ್ತೆ ಅದರ ಜೊತೆಗೆ ಏನು ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಇತ್ತಲ್ಲ ಅದನ್ನು ಸಹಿತ ಏನಂತಂದ್ರೆ ತಡೆ ಹಿಡಿಯಬಹುದು. ಆ ಮೂಲಕವಾಗಿ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಡಬಹುದು ಅನ್ನುವಂತಹ ವಿಚಾರವನ್ನ ವರದಿಯಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಆ ವರದಿಯನ್ನ ಇಟ್ಕೊಂಡು ಈ ಬಾರಿ ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲೂ ಸಹಿತ ಅಮಿತ್ ಶಾ ಬಹಳಷ್ಟು ಬಾರಿ ಹೇಳಿದ್ದಾರೆ, ನಾವು ಒನ್ ನೇಷನ್ ಒನ್ ಎಲೆಕ್ಷನ್ ತೆಗೆದುಕೊಂಡು ಬರ್ತೀವಿ ಅನ್ನುವಂತಹ ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಆ ಒಂದು ಯೋಜನೆಯನ್ನ, ಕನಸಿನ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಅನುಷ್ಠಾನ ಮಾಡೋದಕ್ಕೆ ಆಗೋದಿಲ್ವಾ ಅನ್ನುವಂತಹ ಕ್ವಶನ್ ಮಾರ್ಕ್ ಬರ್ತಾ ಇದೆ. ಒಂದು ಮುಂದೆ ಬರುವಂತಹ ಯೋಜನೆ ಮತ್ತೆ ಹಿಂದೆ ಅನುಷ್ಠಾನ ಮಾಡಿರ್ತಕ್ಕಂತಹ ಅಗ್ನಿವೀರ್ ಯೋಜನೆ ಈ ಎರಡಕ್ಕೂ ಸಹಿತ ಏನಾದ್ರೂ ಏನಂದ್ರೆ ಮತ್ತೆ ಕ್ವಶನ್ ಮಾರ್ಕ್ ರೀತಿಯಲ್ಲಿ ಏನಂದ್ರೆ ಚರ್ಚೆಗೆ ಗ್ರಾಸವಾಗುತ್ತಾ, ಪರಾಮರ್ಶೆ ಮಾಡಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಜೆಡಿಯು ನಾಯಕರು ಹೇಳಿರುವಂತಹ ಹೇಳಿಕೆಯ ಆಧಾರದ ಮೇಲೆಗೆ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಹಾಗಾಗಿ ಇನ್ನು NDA ಸರ್ಕಾರವೇ ಆಗಿಲ್ಲ. NDA ಸರ್ಕಾರ 3ನೇ ಬಾರಿಗೆ ಏನಂತಂದ್ರೆ ಅಧಿಕಾರವನ್ನು ಹಿಡಿಯೋಕ್ಕಿಂತ ಮುಂಚಿತವಾಗಿ ಯೋಜನೆಗಳ ಬಗ್ಗೆ ಪರಾಮರ್ಶೆ ನಡೀತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಈ ಸರ್ಕಾರದ ಮೇಲೆ ಎಲ್ಲವೂ ಸಹಿತ ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ವಾ ಅನ್ನುವಂತಹ ಪ್ರಶ್ನೆಗೂ ಸಹಿತ ಈ ಒಂದು ಹೇಳಿಕೆಗಳು ಏನಂದ್ರೆ ಗ್ರಾಸವಾಗ್ತಾ ಇರುವಂತದ್ದು, ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಏನಂದ್ರೆ ಜೆಡಿಯು ನಾಯಕರುಗಳು ಒಂದ್ ಕಡೆ ಅವರದಂತ ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ರೆ, ಮತ್ತೊಂದು ಕಡೆಗೆ ನೇರವಾಗಿ ಪ್ರಧಾನಿಯವರ ವಿಚಾರವಾಗಿ ಕ್ವಶನ್ ಮಾರ್ಕ್ ಗಳನ್ನ ಇಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕಳೆದ 2 ದಿವಸಗಳ ಹಿಂದ್ಗಡೆ ಏನಂದ್ರೆ ಅಲ್ಲಿರುವಂತಹ ಶಾಸಕ, ಜೆಡಿಯು ಶಾಸಕ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ನಿತೀಶ್ ಕುಮಾರ್ ಯಾಕೆ ಏನಂದ್ರೆ CM ಆಗಬಾರ್ದು, ಅವರಿಗೂ ಪ್ರಧಾನಿ ಆಗಬಹುದು, ಅವರಿಗೂ ಸಹಿತ ಎಲ್ಲಾ ರೀತಿಯ ಅರ್ಹತೆ ಇದೆ, ಮತ್ತೆ ಪ್ರಜಾಪ್ರಭುತ್ವವನ್ನ ಮತ್ತೆ ಏನಂದ್ರೆ ಸಂವಿಧಾನವನ್ನ ಎರಡನ್ನೂ ಸಹಿತ ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡಿರ್ತಕ್ಕಂತಹ ನಾಯಕ ನಿತೀಶ್ ಕುಮಾರ್ ಅಂತ ಹೇಳಿಕೆಯನ್ನು ಕೊಡೋ ಮೂಲಕವಾಗಿ ಅವಾಗ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿದ್ರು. ಈಗ ಅದೇ ರೀತಿಯಾದಂತಹ 2ನೆಯ ಗೊಂದಲ ಈಗಾಗಲೇ ಹೇಳಿಕೆಯ ಮೂಲಕವಾಗಿ ಹೊರಗಡೆ ಬರ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.